ಕರೋನಾಕ್ಕೆ ಬಂದಾಗ ಗೊತ್ತಲ್ಲ ನಿಮಗೆ. ಆ ಕರೋನಾಕ್ಕೆ ಯಾವುದೇ ಔಷಧ ಇಲ್ಲ. ಯಾವ ಡಾಕ್ಟ್ರ್ ಯಾವನಿಗೆ ಮನುಷ್ಯಗೆ ಯಾವ್ದು ಬರ್ತೈತೆ ಆ ಇಂಜೆಕ್ಷನ್ ಹೊಡ್ಯಾವ. ಈಗ ದಾಳಂಬೆ ಪರಿಸ್ಥಿತಿ ಹಂಗಾಗಿದೆ ಅಧ್ಯಕ್ಷರೇ. ಯಾವ ರೋಗಕ್ಕೆ ಯಾವ ಔಷಧಿ ಹಾಕಬೇಕು ಅನ್ನೋದು ಇನ್ನೂ ತನಕ ರಿಸರ್ಚ್ ಆಗ್ತಾ ಇಲ್ಲ. 50 ವರ್ಷ ಆಯ್ತು. ಅದನ್ನು ಹಾರ್ಟಿಕಲ್ಚರ್ ಮಿನಿಸ್ಟರು ಗಮನಕ್ಕೆ ತಗೋತಿರೋ, ಅಗ್ರಿಕಲ್ಚರ್ ಮಿನಿಸ್ಟರ್ ಗಮನಕ್ಕೆ ತಗೋತಿರೋ, ಯಾರು ತಗೋತೀರಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅದರ ಜೊತೆಗೆ ಎಲ್ಲ ಜನರದ್ದು ಒಂದು ಬೇಡಿಕೆ ಇವತ್ತಿನ ದಿವಸ ಏನು ತಾರತಮ್ಯ ಅಂತಕ್ಕಂಥದ್ದು ಬರ್ತಾ ಇದೆಯಲ್ಲ ಅಧ್ಯಕ್ಷರೇ, ಇವತ್ತು ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಒಂದು ಮಾಡಿಕೊಂಡು ಪ್ರತಿ ವರ್ಷ 5,000 ರೂಪಾಯಿ ಏನು ಕೊಡ್ತಾ ಇದ್ದೀರಿ. ಈ ಭಾಗದಲ್ಲಿ ಇರ್ತಕ್ಕಂಥ ಕಿತ್ತೂರು ಕರ್ನಾಟಕ ಎನ್ನುವ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು 5,000 ಕೋಟಿ 5,000 ಕೋಟಿ ಅದೇ 5 ಸಾರಿ ಅದು ಕರೆಕ್ಷನ್ ಮಾಡಿಕೊಟ್ಟು 5,000 ಕೋಟಿ ಏನು ಕೊಡ್ತಾರಲ್ಲ, ನೀವು ಕನಿಷ್ಠ ಈ ವರ್ಷಕ್ಕೆ ಘೋಷಣೆ ಮಾಡಿ ಆರಂಭ ಆದರೂ ಮಾಡಿ. ಏನು 1,000 ಕೋಟಿ ಕೊಡ್ತಿರೋ, 2,000 ಕೋಟಿ ಕೊಡ್ತಿರೋ, ಎಷ್ಟಾದ್ರೆ ಕೊಟ್ಟು ಒಂದು ಅಭಿವೃದ್ಧಿ ಮಂಡಳಿ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಮಾಡಿಕೊಂಡು ಅದನ್ನು ಸ್ಥಾಪನೆ ಮಾಡಿಕೊಂಡು ಕನಿಷ್ಠ ಪಕ್ಷ 1,000 2,000 ಈ ವರ್ಷಕ್ಕೆ ಕೊಡಿ. ಆಮೇಲೆ ವರ್ಷ ಅದನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ಈ ಭಾಗದಲ್ಲಿ ಈ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಳ ದೊಡ್ಡ ಪ್ರಮಾಣದಲ್ಲಿ ಜೈನ ಸಮುದಾಯ ಇಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಎಲ್ಲ ಅವರು ಗುಜರಾತಿಗಳು, ಮಾರ್ವಾಡಿಯರು ಆ ಕಡೆ ಇರ್ತಕ್ಕಂಥದ್ದು ಅದು ಬೇರೆ. ದಿಗಂಬರ ಮತ್ತು ಶೀತಂಬರ ಅಂತ ಎರಡು ಅದರಲ್ಲೇ ಸಬ್ ಕಾಸ್ಟ್ಗಳು ಬರ್ತವೆ. ಈ ಕಡೆ ಎಲ್ಲ ಇರ್ತಕ್ಕಂಥದ್ದು ದಿಗಂಬರ, ಆ ಕಡೆ ಇರ್ತಕ್ಕಂಥದ್ದು ಶೀತಂಬರ. ಹಿಂದಿನ ಅಧಿವೇಶನ ಸಂದರ್ಭದಲ್ಲಿಯೂ ಕೂಡ ಅವತ್ತು ಅಲ್ಪಸಂಖ್ಯಾತರ ಸಚಿವರಿಗೆ ಕೂಡ ಗಮನವನ್ನು ಸೆಳೆದಿದ್ದೀವಿ. ಈಗೂ ಮತ್ತೆ ಪುನಃ ಗಮನವನ್ನು ಸೆಳಿತೀವಿ. ಅದೇ ಫಂಡದಲ್ಲಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ಶಿಕ್ಷಣಕ್ಕೆ ಮತ್ತು ಯಾವುದ್ಯಾವುದಕ್ಕೆ ಅವ್ರಿಗೆ ಬಡವರು ಇರ್ತಾರೆ ಅವ್ರಿಗೆ ಉಪಯೋಗ ಆಗಲಿಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಬೇಕು ಅಂಥೇಳಿ ಅದು ಅವರಲ್ಲಿ. ಅದೇ ಸಚಿವರಿಗೆ ಇನ್ನೊಂದು ನಾನು ವಿನಂತಿ ಮಾಡ್ತೀನಿ, ನೀವು ಅಲ್ಪಸಂಖ್ಯಾತರು ಇದ್ದೀರಿ, ಯಾರು ನಮ್ಮ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥವ್ರು ಅಲ್ಪಸಂಖ್ಯಾತರು ಇದೆ, ಮುಸ್ಲಿಂ ಸಮಾಜ. ಅದರಲ್ಲಿ ಒಳಪಂಗಡಗಳಿದ್ದಾವೆ ಅಧ್ಯಕ್ಷರೇ. ಅಲ್ಲಿನೂ ಕೂಡ ಅಲ್ಲಿ ನದಾಪಾ ಪಿಂಜಾರ ಅಂತ ಹೇಳಿ ಕಿಶನ್ ಒಂದು ಕಮ್ಯುನಿಟಿ ಇದೆ, ನಿಮಗೂ ಗೊತ್ತಿದೆ, ಅದು ನಿಮಗೂ ಭಾಳ ಅದು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಸ್ಪೀಕರ್ ನಮ್ಮವರಿದೆ. ಏನಾಗ್ತಾ ಇದೆ ಅಂದರೆ ಆ ಕಮ್ಯುನಿಟಿ ಭಾಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ನದಾಫಾ ಮತ್ತು ಪಿಂಜಾರ ಅಂತಕ್ಕಂಥ ಏನು ಸಮುದಾಯ ಇದೆಯೋ ಆ ಸಮುದಾಯ ಸರ್ಕಾರದ ಸವಲತ್ತುಗಳಿಂದೂ ವಂಚಿತ ಆಗಿದೆ, ಉದ್ಯೋಗದಲ್ಲಿನೂ ವಂಚಿತ ಆಗಿದೆ, ಅದರ ಜೊತೆಗೆ ರಾಜಕೀಯದಲ್ಲಿನೂ ಕೂಡ ಸಾಕಷ್ಟು ಅವರು ವಂಚಿತ ಆಗಿರ್ತಕ್ಕಂಥ ಒಂದು ಸಮುದಾಯ ಏನಿದೆಯಲ್ಲ, ಆ ಪಿಂಜಾರ್ ನದಾಫ್ ಅಂತಕ್ಕಂಥ ಏನು ಸಮುದಾಯ ಇದೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಒಳ ಮೀಸಲಾತಿಯಲ್ಲಿ ಅವರಿಗೊಂದು ಸ್ಥಾನಗಳನ್ನು ಕೊಡ್ತಕ್ಕಂಥ ಕೆಲಸಗಳಾಗಬೇಕು. ಅವ್ರಿಗೋಸ್ಕರನೇ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿಕೊಂಡು ಈಗಿರ್ತಕ್ಕಂಥದ್ರಲ್ಲೇ ನೀವು ಹಣ ತೆಗೆದಿಟ್ಕೊಂಡು ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳಿಕೊಂಡು ನಾನು ಶಿವಾನಂದ ಪಾಟೀಲ್ರಿಗೆ ಇನ್ನೊಂದು ಸಲ ಕೊನೆಯದಾಗಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ನಿಮ್ಮದು ಇಲಾಖೆ ನಿಮ್ಮದು ಇರಲಿಕ್ಕಿಲ್ಲ, ಬಟ್ ನೀವು ಒಬ್ಬರು ಸಕ್ಕರೆ ಸಚಿವರಾಗಿ ನೀವು ಹೆಚ್ಚು ಆಸಕ್ತಿ ವಹಿಸಬೇಕು. ಆ ರೈತರ ಪುಣ್ಯ ಕಟ್ಕೊಳ್ತಕ್ಕಂಥದ್ದು ತಾವು ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮಗೆ ನಾನು ಒತ್ತಾಯ ಮಾಡ್ತೀನಿ. ಯಾಕಂತಂದರೆ ಪ್ರತಿ ಸಲ ಮಾತಾಡೋದ್ರಿಂದ ಪ್ರತಿ ಸಲ ಮಾತಾಡೋದ್ರಿಂದ ನಿಮಗೆ ಮನಸ್ಸಿಗೆ ಆಸೆ ಮಾಡಬಾರ್ದು ಅನ್ನೋದು ಅಂತಃಕರಣ ಇದ್ರೂ ಕೂಡ ಅನಿವಾರ್ಯತೆ ಆಗಿದೆ. ಯಾಕಂತಂದರೆ ಜನ ನಮ್ಮನ್ನು ಕೇಳ್ತಾರೆ. ಇಷ್ಟು ದಿವಸ ಮಾತಾಡಿ ಈ ಸರಕ್ಕೆ ಏನೂ ಲಕ್ಷ್ಮಣ ಸವದಿ ಮಾತಾಡಲಿಲ್ಲ ಅಂತಂದ್ರೆ ಲಕ್ಷ್ಮಣ ಸವದಿ ಮನೆಗೆ ಬಹುತೇಕ ಸೂಟ್ಕೇಸ್ಗಳು ಹೋಗಿದ್ದಾವೆ ಅನ್ನೋ ಅಂತೇಳಿ ಆ ರೈತರು ನನಗೆ ಮಾತಾಡ್ಕೊಳಕತ್ತಾರೆ. ಅದು ಶಬ್ದ ಬರಬಾರ್ದು ಅಂತ ತಿಳ್ಕೊಂಡು ಈ ಮಾತನ್ನು ನಾನು ಹೇಳಬೇಕಾಗಿರ್ತಕ್ಕಂಥ. ಅದಕ್ಕೆ ದಯಮಾಡಿ ನನ್ನ ಜವಾಬ್ದಾರಿ ನಾನು ತಗೊಂಡಿನಿ, ಇನ್ನು ನಿಮ್ಮ ಜವಾಬ್ದಾರಿ ನೀವು ತಗೋಬೇಕಾಗ್ತದೆ. ದಯವಿಟ್ಟು ನೀವು ಒಂದು ಟೈಮ್ ಬಾಂಡ್ ಇಲ್ಲ ಆಯಿತು. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಇದ್ದಾರೆ, ತೂಕ ಮತ್ತು ಅಳತೆ ಅವ್ರಿಗೆ ಬರುತ್ತೆ. ಅವರನ್ನು ತಗೊಂಡು ನೀವೇ ಮುತುವರ್ಜಿ ವಹಿಸಿ. ಎಷ್ಟು ಕಾರ್ಖಾನೆ ಇದಾವೆ? 48 ಕಾರ್ಖಾನೆ ಇದಾವೆ. ನೀವು ಅಲ್ಲಲ್ಲ ಎಂಟೈರ್ ಸ್ಟೇಟ್ದಾಯ್ತು. ನಾನು ಉತ್ತರ ಕರ್ನಾಟಕದ ಹೇಳುವ ಹೊತ್ತಿನಾಗ ನಾನು 48ರಿಂದ 50 ಆಗ್ತದೆ ಅಂತ ಹೇಳಿದೆ.